ದೊಡ್ಡಬಳ್ಳಾಪುರ ಎಸಿ ಕಚೇರಿಯಲ್ಲಿ ವಿದ್ಯುತ್ ಇಲ್ಲದೆ ಸಾರ್ವಜನಿಕರು ಪರದಾಡಿದ್ದಾರೆ. ಅಲ್ಲಿ ಏನು ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಈ ರೀತಿಯ ಸಮಸ್ಯೆಯಿಂದ. ದೊಡ್ಡಬಳ್ಳಾಪುರ ಎಸಿ ಕಚೇರಿಯಲ್ಲಿ ವಿದ್ಯುತ್ ಇಲ್ಲದೆ ಜನ ಪರದಾಡಿದ್ದಾರೆ. ಕಳೆದ 3 ದಿನಗಳಿಂದ ವಿದ್ಯುತ್ ಇಲ್ಲದೆ ಸಾರ್ವಜನಿಕರು ಪರದಾಡಿದ್ದಾರೆ. 3 ದಿನಗಳಿಂದ ಕರೆಂಟ್ ಇಲ್ಲದೆ ಅಲ್ಲಿ ಯಾವುದೇ ರೀತಿಯಾಗಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಪಹಣಿ ಆಗಿರಬಹುದು, ಮುಟೇಷನ್, ಇದರ ಜೊತೆಗೆ ಬೇರೆ ಬೇರೆ ಕೆಲಸಗಳು ಕೂಡ ಇರುತ್ತೆ. ಬಟ್ ಯಾವ ಕೆಲಸನೂ ಇಲ್ಲ. ವಿದ್ಯುತ್ ಇದ್ದರೆ ತಾನೇ ಅದು ಸಿಸ್ಟಮ್ ಆನ್ ಆಗೋದು. ವಿದ್ಯುತ್ತೇ ಇಲ್ಲ, ಕರೆಂಟೇ ಇಲ್ಲ ಅಂದಮೇಲೆ ಇನ್ನೇನು ಕೆಲಸ ಆಗುತ್ತೆ ಅಲ್ಲಿ. 3 ದಿನ ಆದರೂ ಕೂಡ ಯಾವುದೇ ರೀತಿಯಾಗಿ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿಲ್ಲ ಅಲ್ಲಿರುವಂಥ ಅಧಿಕಾರಿಗಳು. ಒಂದೇ ಕಟ್ಟಡದಲ್ಲಿ ಎಸಿ ಕಚೇರಿ ಇದೆ. ತಾಲೂಕು ಆಫೀಸ್ ಜೊತೆಗೆ ಉಪ ನೋಂದಣಾಧಿಕಾರಿಗಳ ಕಚೇರಿ ಕೂಡ ಅಲ್ಲೇ ಇದೆ. ಯಾವುದೇ ನೋಟಿಸನ್ನು ಹೊರಡಿಸದೆ ಈ ರೀತಿಯಾಗಿ ಅಲ್ಲಿರುವಂಥ ಎಸಿ ದುರ್ಗಾಶ್ರೀ ಅಂತೇಳಿ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಹೊಸಕೋಟೆ, ನೆಲಮಂಗಲ, ದೇವನಹಳ್ಳಿಯಿಂದ ಕೆಲಸಕ್ಕಾಗಿ ಬಂದು ಅಲ್ಲಿರುವಂಥ ಸಾರ್ವಜನಿಕರು ವಾಪಸ್ ಹೋಗ್ತಾ ಇದ್ದಾರೆ. 3 ದಿನ ಆದರೂ ಕೂಡ ಯಾವುದೇ ರೀತಿಯಾಗಿ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಅಟ್ಲೀಸ್ಟ್ ಕನಿಷ್ಠ ಸಾರ್ವಜನಿಕರಿಗೆ ಮಾಹಿತಿ ಆದರೂ ಕೊಡಬೇಕಾಗತ್ತೆ. ಹೊರಗಡೆ ಏನಾದರೂ ಬೋರ್ಡನ್ನಾದರೂ ಹಾಕಬೇಕಾಗತ್ತೆ. ಬಟ್ ಯಾವುದೇ ಇಲ್ಲ. ಬರಬೇಕು, ಬೆಳಗ್ಗೆ ಎದ್ದ ತಕ್ಷಣ ಬರಬೇಕು. ಈಗ ಬರುತ್ತೋ, ಆಮೇಲೆ ಬರುತ್ತೋ, ಸಂಜೆ ಹೊತ್ತಿಗೆ ಬರಬಹುದು, ಅಥವಾ 1-2 ಗಂಟೆ ಬಿಟ್ಟು ಬರಬಹುದು ಕರೆಂಟ್ ಅಂತೇಳಿ ಕಾದು ಸುಸ್ತಾಗಿ ಮತ್ತೆ ಖಾಲಿ ಕೈಯಲ್ಲಿ ವಾಪಸ್ ಮನೆಗೆ ಬರ್ತಾ ಇದ್ದಾರೆ ಸಾರ್ವಜನಿಕರು. 3 ದಿನ ಆಯಿತು. ಈ ಕಚೇರಿಯಲ್ಲಿ ವಿದ್ಯುತ್ ಇಲ್ಲ ಅಂತಂದರೆ ಏನು ಹೇಳಬೇಕು ಇಂಥವರಿಗೆ ಅಂತ. ಶಾರ್ಟ್ ಸರ್ಕ್ಯೂಟ್ ಆದರೆ ಯಾವ ಆಫೀಸಲ್ಲೂ ವರ್ಕ್ ಆಗೋದಿಲ್ಲ. ಎಸಿ ಆಫೀಸ್ ಆಗಲ್ಲ, ಸಬ್ ರಿಜಿಸ್ಟರ್ ಆಫೀಸ್ ಆಗಲ್ಲ, ಯಾರೂ ಆಗೋದಿಲ್ಲ. ಅದೇನು ಹೇಳ್ತಾ ಇದ್ದಾರೆ ಅಂದರೆ ಒಂದು ನೋಟಿಸ್ ಆಗಲಿಲ್ಲ ಎಲ್ಲೂ ಸಾರ್ವಜನಿಕರಿಗೆ. ರಿಪೇರಿ ಮಾಡ್ತಿದ್ರೆ ಮತ್ತೆ ಇದು ಅಲ್ಲ, ಅದನ್ನ ಒಂದು ನೋಟಿಸ್ ಕೊಡ್ಬೋದಿತ್ತು, ಪತ್ರಿಕಾ ಪ್ರಕಟಣೆ ಕೊಡ್ಬೋದಿತ್ತು. ಹೊರಗಡೆಯಿಂದ ಎಲ್ಲ ಬರ್ತಾ ಇರ್ತದೆ. ದುರಸ್ತಿ ಆಗಕ್ಕೆ ಎಷ್ಟು ದಿವಸ ಕಳೆದ 3 ದಿವಸದ ಹಿಂದೆ ಏನೊಂದು ದಿವಸ ಬೆಸ್ಕಾಂ ಏನೋ ದುರಸ್ತಿಗೆ ಅಂತ ಹೇಳಿ ಕೊಟ್ಟಿತ್ತು. ಇವರು ಮುಂಜಾಗ್ರತೆ ಕ್ರಮ ತಗೊಬೇಕಿತ್ತು. ಯಾಕಂದರೆ ಒಂದು ದಿವಸ ಎಲ್ಲ ಕರೆಂಟ್ ಇರಲ್ಲ ಅಂತ ಅಂದಾಗ ಇಲ್ಲಿ ಏನು ಜಿಲ್ಲಾಧಿಕಾರಿ, ಏನು ಉಪವಿಭಾಗಾಧಿಕಾರಿಗಳಿದ್ದಾರೆ, ದಂಡಾಧಿಕಾರಿಗಳಿದ್ದಾರೆ, ಇವರೆಲ್ಲರೂ ಇದ್ರ ಕಡೆ ಗಮನ ಹರಿಸಬೇಕಿತ್ತು. ಯಾಕಂದರೆ ಒಂದು ದಿವಸ ಪೂರ್ತಿ ಕರೆಂಟ್ ಇಲ್ಲ ಅಂದರೆ ಅದರ ಎಫೆಕ್ಟ್ ಮಾರನೇ ದಿವಸ ಆಗುತ್ತೆ. UPSಗಳೆಲ್ಲ ಸತ್ತೋಗಿರ್ತವೆ, ಬ್ಯಾಟ್ರಿಗಳು ಸತ್ತೋಗಿರ್ತವೆ. ಆದರೆ ಅದನ್ನು ಮಾರನೇ ದಿವಸದಿಂದ ರಿಪೇರಿ ಮಾಡೋಕ್ಕೆ ಹೋಗಿ ಅದು ಮತ್ತೆ ಅದೇನೋ ವೈರಿಂಗ್ ಎಲ್ಲ ಸುಟ್ಟೋಗಿ 3 ದಿವಸ ಆಗಿದೆ ಇವತ್ತಿಗೆ. ಒಟ್ಟಾರೆ ಜನಗಳಿಗೆ ಸೇವೆ ಇಲ್ಲ. ಸಂಪೂರ್ಣ ಆಡಳಿತ ಯಂತ್ರ ಕುಸಿದು ಬಿದ್ದಿದೆ ಇಲ್ಲಿ. ಯಾಕಂದರೆ ಇದ್ರ ಬಗ್ಗೆ ಯಾರು ಗಮನ ಹರಿಸೋರೇ ಇಲ್ಲ. ಇಲ್ಲಿ ನೋಡಿದ್ರೆ ಏನು ಉಪವಿಭಾಗಾಧಿಕಾರಿಗಳು ಕೇಳಿದ್ರೆ ಅವ್ರು ಪತ್ತೆ ಕೇಳೋಣ ಅಂದರೆ ಅವರು ಕೈಗೆ ಸಿಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಈಗ 3 ದಿನ ಆದರೂ ಕೂಡ ಅಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳ ಎಷ್ಟರ ಮಟ್ಟಿಗೆ ಅವರ ನಿರ್ಲಕ್ಷ್ಯ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ 3 ದಿನ ಆದರೂ ಕೂಡ ಕರೆಂಟಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಾಗ್ತಾ ಇಲ್ಲ ಅಂತಂದರೆ ಏನು ಹೇಳಬೇಕು ಇಂಥವರಿಗೆ ಅಂತ? ಎಂಕುಪುರ್ ಈಗಾಗಲೇ ಸುಮಾರು 3 ದಿನಗಳ ಮುಂಚೆ ಕೂಡ ಏನು ಪತ್ರಿಕಾ ಪ್ರಕಟಣೆ ನೀಡಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ನಾವು ಏನೋ ಕರೆಂಟ್ ಅಲ್ಲಿ ವ್ಯತ್ಯಯ ಕಾಣುತ್ತೆ ಅಂತ ಹೇಳಿ ಏನು ಬೆಸ್ಕಾಂ ಕಚೇರಿಯಿಂದ ಕೂಡ ಏನೋ ಸಾರ್ವಜನಿಕ ಏನು ಹಿತಾಸಕ್ತಿಗಾಗಿ ಒಂದು ಏನೋ ನೋಟಿಫಿಕೇಶನ್ ಹೊರಡಿಸಿ ಎಲ್ಲಿ ಕೂಡ ಕರೆಂಟ್ ವ್ಯತ್ಯಯ ಆಗುತ್ತೆ ಅಂತ ಹೇಳಿದ್ರು ಕೂಡ ಮತ್ತೆ ಒಂದು ಕಡೆ ಎಲ್ಲೂ ಕೂಡ ಅದ ಆದೇಶ ಆವಿಚಾರವಾಗಿದ್ರು ಕೂಡ ಮತ್ತೆ ಎಲ್ಲೋ ಎಸಿ ಒಂದು ಕಡೆ ನಮಗೆ ಅದಕ್ಕೆ ಸ್ಪಂದಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಆವಿಚಾರವಾಗಿ ಏನು ಸಾರ್ವಜನಿಕರಿಗೆ ಎಲ್ಲೋ ಒಂದು ಕಡೆ ಮಾಹಿತಿ ಕೊಡದೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಕೊಡೋ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.